यादगीर से सईदापुर जाने वाली रोड यादगीर शहर से सिर्फ 3-4 किलोमीटर दूर पगलापुर बरेज शदीद बारिश की वजह से बरेज का एक हिस्सा टूट चुका है, जिसकी वजह से यहां से गुजरने वाली गाड़ियों को सख्त मुश्किलात का सामना हो रहा है। गुज़िश्ता 1-2 माह पहले भी ये बरेज को बारिश से नुकसान पहुंचा था। समाजी कारकुन उमेश की नुमाइंदगी के बाद इसकी मरम्मत की गई थी। अब फिर से बरेज का हिस्सा टूट गया है। आइए देखते हैं इसकी तफसीलात। ಪಗಲಾಪುರ ಸೇತುವೆ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದ ಮತ್ತೆ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಈ ಸೇತುವೆಯನ್ನು ದುರಸ್ತಿ ಮಾಡಿಕೊಡಬೇಕೆಂದು ವಿನಂತಿ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಒಳ ರಸ್ತೆ ಸುಮಾರು ಸೈದಾಪುರಕ್ಕೆ ಹೋಗ್ತಕ್ಕಂಥ ಸುಮಾರು 16 ಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪರ್ಕ ಏನದಂದ್ರೆ ಪಗಲಾಪುರ ಸೇತುವೆ ಸಂಪೂರ್ಣ ಈ ಆಗಸ್ಟ್ ಮೊದಲನೇ ವಾರ ಧಾರಾಕಾರ ಮಳೆಗೆ ಸುರಿದಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿತ್ತು. ಮತ್ತು ಅದು ತಾತ್ಕಾಲಿಕ ರಿಪೇರಿ ಮಾಡಿದ್ರು. ಇವತ್ತು ನಿನ್ನೆ ರಾತ್ರಿಗೆ ಸುಳಿದಿರ್ತಕ್ಕಂಥ ಮಳೆಗೆ ಏನದ ಪೂಲ್ಗಳನ್ನೆಲ್ಲ ಕುಸಿದು ಹೊರಗೆ ಬಂದಾಗ ಇವತ್ತು ಸಂಪೂರ್ಣ ಕುಸಿದು ಇವತ್ತೇನದಂದ್ರೆ ರಸ್ತೆ ಆ ಕಡೆ ಈ ಕಡೆ ಸಂಪರ್ಕ ಇರದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ. ಕೂಲಿ ಕಾರ್ಮಿಕರು ಶಾಲಾ ಮಕ್ಕಳಿಗೆ ಅನನುಕೂಲ ಆಗಿದೆ. ತಕ್ಷಣ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ತಾತ್ಕಾಲಿಕ ಸೇತುವೆ ರೆಡಿ ಮಾಡಿ ಹೊಸ ಸೇತುವೆಗೆ ಮಾಡಲು ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ಜಿಲ್ಲೆಯ ಪಗಲಾಪುರ ಗ್ರಾಮದ ನಿನ್ನೆ ಧಾರಾಕಾರ ಮಳೆಯಿಂದ ಸೇತುವೆ ಕುಸಿದು ಬಿದ್ದ ಕಾರಣದಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮತ್ತು ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ವಿನಂತಿ. ಆಮೇಲೆ ಸುಮಾರು ವರ್ಷಗಳಿಂದ ಆ ಸೇತುವೆ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸೇತುವೆ ನಿರ್ಮಾಣವಾಗಲದ ಕಾರಣ ರೈತರ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಶಾಲಾ ಮಕ್ಕಳಿಗೆ ಅನಾನುಕೂಲ ಇರೋದರಿಂದ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಆ ಸೇತುವೆ ನಿರ್ಮಾಣ ಮಾಡಿ ಮತ್ತು ಸೈದಾಪುರಕ್ಕೆ ಹೋಗೋ ಜನರಿಗೆ ಸೌಲಭ್ಯ ಇರಲಾದ ಕಾರಣ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸೇತುವೆ ನಿರ್ಮಾಣ ಮಾಡಬೇಕು. ಅಕಸ್ಮಾತಾಗಿ ನಿರ್ಲಕ್ಷ್ಯತೆ ವಹಿಸಿದರೆ ಉಮೇಶ್ ಕೆ ಮುದ್ದಣದಿಂದ ನಾವು ಸತತವಾಗಿ ಹೋರಾಟ ಮಾಡ್ತೀವಿ ಎಂದು ತಮ್ಮಲ್ಲಿ ಆಗ್ರಹ. ತಮ್ಮ ಹೆಸರು? ರವಿಕುಮಾರ್ ಗಡ್ಡೆಪ್ನವ್ರು.